ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ನಿಮಗೆ ಒಂದು ಪುಟ್ಟ ತಂತ್ರನ ಹೇಳ್ಕೊಡ್ತಾ ಇದ್ದೀನಿ. ಅದು ಯಾವೊಂದು ವಿಷಯಕ್ಕೆ ಅಂದರೆ ಸ್ನೇಹಿತರೆ, ನೀವು ಸಮಸ್ಯೆಗಳ ಸಾಗರದಲ್ಲಿ ಮುಳುಗೋಗ್ಬಿಟ್ಟಿದ್ದೀವಿ, ನಾವು ಇಂಥ ಸಮಸ್ಯೆಯಿಂದ ಹೊರಬರೋದಕ್ಕೆ ಆಗ್ತಾನೇ ಇಲ್ಲ, ನಾವು ಏನು ಮಾಡಬೇಕು, ಹೆಂಗೆ ನಾವು ಇದರಿಂದ ಪಾರಾಗಬೇಕು ಅಂತ ಬಯಸೋವಂಥವ್ರು ಪ್ರತಿಯೊಬ್ಬರು ಕೂಡ ನೀವು ಇನ್ನೇನು ಸ್ನೇಹಿತರೆ, ನಾಳೆಯಿಂದ ಮಾರ್ಗಶಿರ ಮಾಸ ಸ್ಟಾರ್ಟ್ ಆಗಿದೆ. ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ತಾಯಿ ಮಹಾಲಕ್ಷ್ಮಿನ ನಾವು ಗುರುವಾರದ ಸಮಯಗಳಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಾ ಇರ್ತೇವೆ. ಅಂತಹ ಮಾರ್ಗಶಿರ ಮಾಸದಲ್ಲಿ ನಿಮ್ಮ ಮನೆಯಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇರುವಂತಹ ಲಕ್ಷ್ಮೀ ದೇವಿಯ ಫೋಟೋಗಳಿದ್ರೆ ಅದರಲ್ಲೂ ನೀವು ಈ ಪ್ರಯೋಗನ ಶುಕ್ರವಾರದ ದಿನ ನೀವು ಮಾಡ್ಕೊಂಡಿದ್ದೆ ಆದರೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದರೆ ನಿಮ್ಮ ಸಮಸ್ಯೆಗಳು ಏನು ಅನ್ನೋದು ನಿಮಗೆ ಮಾತ್ರ ಗೊತ್ತಿರುತ್ತೆ. ಆ ಸಮಸ್ಯೆಗಳನ್ನು ನೀವು ಬೇರೆಯವರ ಹತ್ರ ಹೇಳ್ಕೊಳ್ಳೋಕ್ಕೂ ಆಗಲ್ಲ. ಅದರಿಂದ ಹೊರಕ್ಕೆ ಬರೋಕ್ಕೂ ಆಗ್ತಾ ಇಲ್ದಲೆ ಒದ್ದಾಡ್ತಾ ಇರೋಂಥವ್ರು, ಅಥವಾ ಮೀನಿನಂತೆ ನಾವು ನೀರಿನಲ್ಲೇ ಕುತ್ಕೊಂಡು ಹೆಂಗೆ ಮೀನು ಒಳಗಡೆ ಒದ್ದಾಡ್ತಾ ಇರುತ್ತೋ ಆ ರೀತಿ ಮನೆಗಳಲ್ಲಿ ನಾನಾ ರೀತಿಯ ಸಮಸ್ಯೆಗಳ ಜಂಜಾಟದಲ್ಲಿ ಒದ್ದಾಡ್ತಾ ಇರ್ತಾರೆ. ಸಾಯಕ್ಕೂ ಆಗದೆ, ಬದುಕೋಕ್ಕೂ ಆಗದೆ, ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೂ ಆಗದೆ, ಯಾರ ಹತ್ರನಾದ್ರೂ ಹೇಳ್ಕೊಂಡ್ರೆ ಆಡ್ಕೊತಾರೆ ಅನ್ನೋ ಮನಸ್ಥಿತಿ ಇರುತ್ತೆ, ಸಂಕಟಗಳಿರುತ್ತೆ, ನೋವುಗಳಿರುತ್ತೆ, ಅವಮಾನಗಳಿರುತ್ತೆ, ಬೇಜಾರಿರುತ್ತೆ. ತಮಗೆ ಆದಂಥ ಬೇಕಾದ ರೀತಿ ಕೆಲಸಗಳು ಬೇರೆ ಬೇರೆ ರೀತಿ ಇರುತ್ತೆ. ಹಣದಿರ್ಬೋದು, ಅಥವಾ ದಾಂಪತ್ಯದ ಕಲಹ ಇರ್ಬೋದು, ಸಂತಾನದ ಸಮಸ್ಯೆ ಇರ್ಬೋದು, ಅಥವಾ ವೃತ್ತಿ ಅಂದರೆ ತಾವು ಮಾಡ್ತಿರೋಂಥ ಕೆಲಸಗಳಲ್ಲಿ ಅಭಿವೃದ್ಧಿ ಆಗ್ತಲೇ ಇರ್ಬೋದು, ವ್ಯಾಪಾರ ವಹಿವಾಟು ಇರ್ಬೋದು, ಯಾವುದೋ ಒಂದು ರೀತಿಯ ಸಮಸ್ಯೆಗಳ ಜಂಜಾಟದಿಂದ ಒದ್ದಾಡ್ತಾ ಇರೋವಂಥವ್ರು, ಆ ಸಮಸ್ಯೆಗಳಿಂದ ನಾವು ಮುಕ್ತಿಯಿಂದ ಆಚೆ ಬರಬೇಕು ಅಂತ ಬಯಸೋವಂಥವ್ರು ನಾಳೆ ದಿನ ಮಾರ್ಗಶಿರ ಮಾಸದ ಗುರುವಾರ ಆಗಿರೋದ್ರಿಂದ ರಾಯರ ಹತ್ರ ನೀವು ಪ್ರಾರ್ಥನೆ ಮಾಡಿಕೊಂಡು ವಿಶೇಷವಾಗಿ ನಾಳೆ ದಿನನೇ ನೀವು ಮಲ್ಲಿಗೆ ಹೂವನ್ನು ನೀವು ಖರೀದಿ ಮಾಡಿ, ಅದರಲ್ಲೂ ವಿಶೇಷವಾಗಿ ಘಮಘಮ ಅಂತ ಇರುವಂತಹ ಮಲ್ಲಿಗೆ ಹೂಗಳ ಮೊಗ್ಗನ್ನ ನೀವು ನಾಳೆ ದಿನ ನೀವು ಮನೆಗೆ ಖರೀದಿ ಮಾಡಿ. ಯಾಕಂದರೆ ಸ್ನೇಹಿತರೆ, ನಾಳೆ ದಿನ ನೀವು ಖರೀದಿ ಮಾಡುವಂಥ ಮಲ್ಲಿಗೆ ಮೊಗ್ಗು ನೀವು ಶುಕ್ರವಾರದ ದಿನ ನೀವು ಈ ಪ್ರಯೋಗನ ಮಾಡಿಕೊಂಡಿದ್ದೆ ಆದರೆ ನಿಮಗೆ ನಿಮ್ಮ ಸಮಸ್ಯೆಗಳಿಂದ ನೀವು ದೂರ ಬರೋದಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ. ಅದರಲ್ಲೂ ವಿಶೇಷವಾಗಿ ಆ ಒಳ್ಳೆ ನಕ್ಷತ್ರದ ದಿನ ನಾವು ಒಂದು ವಸ್ತುನ ಖರೀದಿ ಮಾಡಿ ತಾಂತ್ರಿಕ ಪ್ರಯೋಗಗಳಿಗೆ ನಾವು ಉಪಯೋಗಿಸ್ಕೊಂಡಾಗ ಖಂಡಿತವಾಗ್ಲೂ ನಾವು ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀವೋ ಅದು ನಮಗೆ ಪೂರ್ಣ ಪ್ರಮಾಣದ ಪ್ರತಿಫಲನ ಕೊಡುತ್ತೆ. ಅದರಲ್ಲೂ ವಿಶೇಷವಾಗಿ ನಾಳೆ ದಿನ ನೀವು ಮಲ್ಲಿಗೆ ಮಗ್ಗುನ ಒಂದು 100 ಗ್ರಾಮ್ ಅಷ್ಟು ತಗೊಳ್ಳಿ, ಇಲ್ಲಾಂದರೆ ಒಂದು 50 ಗ್ರಾಮ್ ಅಷ್ಟಾದರೂ ತಗೊಳ್ಳಿ. ಒಂದು 50 ಗ್ರಾಮ್ ಅಂದರೆ 50 ರೂಪಾಯಿ ಖಂಡಿತವಾಗ್ಲೂ ಕೊಡ್ತಾರೆ, ಇಲ್ಲಾಂದರೆ 100 ರೂಪಾಯಿ ಆದರೂ ತೊಗೊತಾರೆ. ಆ 50 ಗ್ರಾಮನ್ನ ನೀವು ಅದರಲ್ಲೂ ದುಂಡು ಮಲ್ಲಿಗೆನ ನೀವು ತಗೊಳ್ಳಿ. ಆ ಮಲ್ಲಿಗೆ ಮೊಗ್ಗಿನ ಜೊತೆಗೆ 54 ನೀವು ಲವಂಗದ ಪೀಸ್ಗಳನ್ನ ನೀವು ತಗೊಳ್ಳಿ, ಅಂದರೆ ಲವಂಗನ ನೀವು ತಗೊಳ್ಳಿ. ಆ ಲವಂಗಗಳು ಯಾವುದೇ ಕಾರಣಕ್ಕೂ ಆ ಮೊಗ್ಗುಗಳಿರುತ್ತಲ್ಲ ತುದಿಲಿ, ಆ ಮೊಗ್ಗುಗಳು ಯಾವುದೇ ಕಾರಣಕ್ಕೂ ಮುರಿದೋಗಿರಬಾರ್ದು. ಆ ಲವಂಗದ ತುಂಡುಗಳನ್ನು ನೀವು ತಗೊಂಡು ಮನೆಗೆ ಬಂದು ನೀವು ಪ್ರಾರ್ಥನೆ ಮಾಡ್ಕೊಬೇಕು. ನಿಮ್ಮ ಮನೆಯಲ್ಲಿ ನೀವು ಕಟ್ಟುವಂಥ ಇವಾಗ ಒಂದು ಹೂವಿನ ಹಾರನ ನೀವು ಕಟ್ಟಬೇಕಾಗುತ್ತೆ. ಆ ಕಟ್ಟುವಾಗ ನಿಮ್ಮ ಸಮಸ್ಯೆಗಳು ಏನಿದೆ ಅಂತ ನೀವು ಹೇಳ್ಕೊಂಡು ಒಟ್ಟಿನಲ್ಲಿ ಮಲ್ಲಿಗೆ ಹೂವಿನ ಹಾರದ ಜೊತೆಯಾಗಿ ಅಂದರೆ ಮಲ್ಲಿಗೆ ಹೂವು ಒಂದು ಅಥವಾ ಲವಂಗನ ನೀವು ಸೇರಿಸ್ಕೊಂಡು ವಿಶೇಷವಾಗಿ 54 ಲವಂಗಗಳನ್ನು ನೀವು ಸೇರಿಸ್ಕೊಂಡು ಮಲ್ಲಿಗೆ ಹೂವಿನ ಸಮೇತ ನೀವು ಹಾರನ ಮಾಡಬೇಕಾಗುತ್ತೆ. ಟೋಟಲ್ ಆಗಿ ಬಂದು 54 ಲವಂಗಗಳಿರಬೇಕು. ಆ ಮಲ್ಲಿಗೆ ಹೂವಿನ ಹಾರದ ಜೊತೆಗೆ ಅಂದರೆ ಹೂವನ್ನ ನೀವು ಸೇರಿಸ್ಕೊಂಡು ಅದನ್ನು ಮಲ್ಲಿಗೆ ಹೂವನ್ನ ಫಸ್ಟ್ ಒಂದನ್ನ ಹಾಕಿ, ಅದ್ರ ಮಗ್ಲಿಗೆ ಲವಂಗನ ಹಾಕಿ, ಅದ್ರ ಮಗ್ಲಿಗೆ ಮಲ್ಲಿಗೆ ಹೂವನ್ನ ಹಾಕಿ, ಮತ್ತೆ ಅದ್ರ ಮಗ್ಲಿಗೆ ಲವಂಗನ ಹಾಕಿ ನೀವು ಹಾರದ ರೂಪದಲ್ಲಿ ನೀವು ಕಟ್ಟಿ ಅದನ್ನು ನೀವು ವಿಶೇಷವಾಗಿ ಯಾವುದೇ ಒಂದು ಶಕ್ತಿ ದೇವಸ್ಥಾನಗಳಿಗೆ ಅಂದರೆ ಮಹಾಲಕ್ಷ್ಮಿ ಇರ್ಬೋದು, ದುರ್ಗಾದೇವಿ ಇರ್ಬೋದು, ಅಥವಾ
ಕಾಳಿ ಇರ್ಬೋದು, ಅಥವಾ ಅನ್ನಪೂರ್ಣೇಶ್ವರಿ ಇರ್ಬೋದು, ಅಥವಾ ಶಕ್ತಿ ದೇವತೆಗಳು ಕಾಟೇರಮ್ಮ ಇರ್ಬೋದು, ಮಾರಮ್ಮ ಇರ್ಬೋದು, ಅಥವಾ ನಿಮ್ಮ ಶಕ್ತಿ ದೇವತೆಗಳು. ಅಕಸ್ಮಾತ್ ನಿಮಗೆ ಯಾವ ದೇವಿಗಳು ನಿಮಗೆ ಅಕ್ಕಪಕ್ಕ ಸಿಗ್ತಾ ಇಲ್ಲ ಅಂತ ಅಂದರೆ ನಿಮ್ಮ ಮನೆಗಳಲ್ಲಿ, ನಿಮ್ಮ ಗ್ರಾಮ ದೇವತೆಗಳಲ್ಲಿ, ವಿಶೇಷವಾಗಿ ನಿಮ್ಮ ಊರಲ್ಲಿರುವಂಥ ಗ್ರಾಮ ದೇವತೆಗಳು ಇದ್ದೇ ಇರ್ತಾರೆ. ಅಂಥ ಗ್ರಾಮ ದೇವತೆಗಳಿಗೆ ವಿಶೇಷವಾಗಿ ನೀವು ಆ ಹಾರನ್ನು ನೀವು ತಗೊಂಡೋಗಿ ಹಾಕಿಸ್ಬೋದು. ಅಕಸ್ಮಾತ್ ನಿಮ್ಮ ಕುಲ ದೇವತೆಗಳು, ನೀವು ಶುಕ್ರವಾರದ ಸಮಯಗಳಲ್ಲಿ ವಿಶೇಷವಾಗಿ ನಿಮ್ಮ ಕುಲ ದೇವತೆಗಳಿಗೆ ದರ್ಶನಕ್ಕೆ ಖಂಡಿತವಾಗ್ಲೂ ಹೋಗ್ತೀರಾ. ಅಂಥ ಕುಲ ದೇವತೆಗಳಿಗೆ ದರ್ಶನಕ್ಕೆ ಹೋಗೋ ಅಂಥ ಸಂದರ್ಭದಲ್ಲಿ ನೀವು ಮಾಡಿದಂಥ, ನಿಮ್ಮ ಕೈಯಾರೆ ನೀವು ಕಟ್ಟಿದಂತಹ ಈ ಮಲ್ಲಿಗೆ ಮತ್ತು ಲವಂಗದ ಹೂವಿನ ಹಾರನ್ನು ನೀವು ತಗೊಂಡೋಗಿ ನೀವು ಅರ್ಪಣೆ ಮಾಡಬೇಕಾಗುತ್ತೆ. ವಿಶೇಷವಾಗಿ ಯಾವುದೇ ಒಂದು ಶಕ್ತಿಪೀಠ ಇರ್ಬೋದು, ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ನಮ್ಮ ಕುಲದೇವರು ದೂರ ಇದ್ದಾರೆ, ನಾವು ಹೋಗೋಕ್ಕಾಗಲ್ಲ ಅನ್ನೋರು, ನಿಮ್ಮ ಕುಲದೇವತೆಯ ಫೋಟೋಗಳು ನಿಮ್ಮ ಮನೆಯಲ್ಲಿದ್ದರೆ, ಅಕಸ್ಮಾತು ಇವಾಗ ಬನಶಂಕರಮ್ಮ ನಿಮ್ಮ ಕುಲದೇವತೆ ಆಗಿರ್ತಾಳೆ, ಮೈಸೂರು ಚಾಮುಂಡೇಶ್ವರಿ ನಿಮ್ಮ ಕುಲದೇವತೆ, ಕಟೀಲು ದುರ್ಗಾ ಪರಮೇಶ್ವರಿ ಅನ್ನಪೂರ್ಣೇಶ್ವರಿ ಆಗಿರ್ತಾರೆ, ಹೊರನಾಡು ಅನ್ನಪೂರ್ಣೇಶ್ವರಿ ಆಗಿರ್ತಾರೆ, ಅಥವಾ ಕೊಲ್ಲೂರು ಮೂಕಾಂಬಿಕೆ ಆಗಿರ್ತಾರೆ, ಅಥವಾ ನಿಮಗೆ ಗ್ರಾಮ ದೇವತೆ ಮಾರಮ್ಮ ಆಗಿರ್ತಾರೆ. ಯಾವುದೇ ಒಂದು ಶಕ್ತಿ ದೇವತೆ ಇರ್ಬೋದು, ಅದು ಇಂಥದ್ದೇ ಅಂತಲ್ಲ, ಒಟ್ಟಿನಲ್ಲಿ ಹೆಣ್ಣಿನ ದೇವತೆ ಆಗಿರಬೇಕು. ಆ ಹೆಣ್ಣಿನ ದೇವತೆಯ ಫೋಟೋಗಳಿದ್ರೆ ಫೋಟೋಗೂ ನೀವು ಅರ್ಪಣೆ ಮಾಡ್ಬೋದು. ಅಂದರೆ ನೀವು ಕಟ್ಟಿದಂಥ, ನಿಮ್ಮ ಕೈಯಾರೆ ನೀವು ಕಟ್ಟಿದಂತಹ ಮಲ್ಲಿಗೆ ಹೂವಿನ ಹಾರನ್ನು ಮತ್ತು ನೀವು ಅದನ್ನು ಹಾಕಬೇಕು. ಅಕಸ್ಮಾತು ಗಂಡು ಮಕ್ಕಳಿಗೆ ಕೆಲವೊಬ್ಬರಿಗೆ ಹೂವು ಕಟ್ಟಕ್ಕೆ ಬರೋದಿಲ್ಲ, ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಮಗಳ ಕೈಯಲ್ಲೋ, ಅಥವಾ ನಿಮ್ಮ ಹೆಂಡತಿ ಕೈಯಲ್ಲೋ, ಅಥವಾ ನಿಮ್ಮ ಮನೆಯಲ್ಲಿರುವಂಥ ನಿಮ್ಮ ಅಮ್ಮನ ಕೈಯಲ್ಲೋ, ಅಥವಾ ನಿಮ್ಮ ಅಕ್ಕ ತಂಗಿಯರ ಕೈಯಲ್ಲೋ, ಒಟ್ಟಿನಲ್ಲಿ ನಿಮ್ಮ ಮನೆಯಲ್ಲಿರೋಂಥ ಸದಸ್ಯರ ಕೈಯಲ್ಲಿ ನೀವು ಕಟ್ಟಿಸಿಕೊಂಡು ಮಾಡಿದಂಥ ಮಾಲೆನ ನೀವು ನಿಮ್ಮ ಕುಲದೇವರಿಗೆ, ಅಥವಾ ನೀವು ಇಷ್ಟಪಡೋವಂಥ ಶಕ್ತಿ ದೇವತೆ, ಅದರಲ್ಲೂ ಹೆಣ್ಣು ದೇವತೆಗೆ ನೀವು ನಿಮ್ಮ ಸಮಸ್ಯೆಗಳು ಎಂಥದ್ದೇ ಇರಲಿ, ನಮಗೆ ಇದು ಆಗ್ತಾನೇ ಇಲ್ಲ, ನಾವು ಏನು ಮಾಡಿದ್ರೆ ಇದರಿಂದ ನಾವು ಹೊರಬರೋಕ್ಕೆ ನಮ್ಗೆ ಯಾವುದೇ ರೀತಿಯ ಮಾರ್ಗ ಇಲ್ಲ, ನಿನ್ನನ್ನು ಬಿಟ್ಟರೆ ನನಗಿನ್ಯಾರು ಗೊತ್ತಿಲ್ಲಮ್ಮ ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ನಕ್ಷತ್ರ, ಗೋತ್ರ, ನಿಮ್ಮ ಸಮಸ್ಯೆನ ಪ್ರತಿಯೊಂದನ್ನು ನೀವು ಆ ಹಾರನ ಕೈಯಲ್ಲಿ ಇಟ್ಕೊಂಡು ನೀವು ಪ್ರಾರ್ಥನೆ ಮಾಡಿಕೊಂಡು ಅದನ್ನು ನೀವು ನಿಮ್ಮ ಮನೆಯಲ್ಲಿರೋಂಥ ಫೋಟೋಗಾದರೂ ಹಾಕ್ಬೋದು. ಇಲ್ಲ ಅಂತ ಅಂದರೆ ನಿಮ್ಮ ಮನೆಯಲ್ಲಿರೋಂಥ, ನಿಮ್ಮ ಗ್ರಾಮದಲ್ಲಿರುವಂಥ ದೇವತೆಗೆ ನೀವು ಅರ್ಪಣೆ ಮಾಡ್ಬೋದು. ಇಲ್ಲ ಅಂತ ಅಂದರೆ ಅಕಸ್ಮಾತು ನಿಮ್ಮ ಮನೆ ಸುತ್ತಮುತ್ತ ಇರುವಂಥ ಯಾವುದಾದ್ರೂ ಹೆಣ್ಣು ದೇವತೆಯ ದೇವಸ್ಥಾನಕ್ಕೆ ನೀವು ತಗೊಂಡೋಗಿ ಅದರಲ್ಲೂ ಶುಕ್ರವಾರದ ದಿನ ನೀವು ಕೊಡೋದ್ರಿಂದ ನಿಮ್ಮ ಎಂಥದೇ ಸಮಸ್ಯೆ ಖಂಡಿತವಾಗ್ಲೂ ದೂರ ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಒಂದು 4 ಶುಕ್ರವಾರಗಳು ಕೊಡಿ. ಯಾಕಂದರೆ ಈ ಮಾರ್ಗಶಿರ ಮಾಸ ಅನ್ನೋದು ತುಂಬಾ ವಿಶೇಷವಾಗಿದೆ. ಅದರಲ್ಲೂ ಹಣಕಾಸಿನ ವಿಷಯಕ್ಕೆ ನಿಮಗೆ ತುಂಬ ತೊಂದರೆ ಆಗ್ತಿದೆ ಅಂದರೆ ಗುರುವಾರ ಹೊತ್ತು ನೀವು ತೊಗೊಂಬನ್ನಿ ಹೂವನ. ಗುರುವಾರ ಹೊತ್ತು ಲವಂಗನ ಮತ್ತು ಹೂವನ ಖರೀದಿ ಮಾಡಿ. ಯಾಕಂದರೆ ಮಾರ್ಗಶಿರ ಮಾಸದಲ್ಲಿ ವಿಶೇಷವಾಗಿ ಗುರುವಿನ ಅನುಗ್ರಹದ ಜೊತೆಗೆ ಲಕ್ಷ್ಮಿಯ ಅನುಗ್ರಹ ಕೂಡ ಮನೆಗೆ ಬರ್ತಾರೆ. ಆ ಬಂದಂಥ ತರಂಗಗಳ ಮುಖಾಂತರ ನೀವು ಗುರುವಾರ ಕಟ್ಟಿ ಮಡಗಿದಾಗ ಬೆಳಗಿನ ಜಾವ ನೀವು ಬ್ರಹ್ಮ ಮುಹೂರ್ತದಲ್ಲಿ ನೀವು ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿದಂಥ ಸಂದರ್ಭದಲ್ಲಿ, ಶುಕ್ರವಾರದ ಸಮಯದಲ್ಲಿ ನೀವು ಪೂಜೆಗಳನ್ನು ಮಾಡಿ ಮನೆಯಿಂದ ಆಚೆ ಹೋಗ್ತಿದ್ದೀನಿ ಅನ್ನೋರು, ದೇವಸ್ಥಾನಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ಅನ್ನೋರು, ನೀವು ಮನೆಗಳಲ್ಲಿರುವಂಥ ನಿಮ್ಮ ಕುಲದೇವತೆಗೆ ಫೋಟೋಗಳಿಗೆ ನೀವು ಅದನ್ನು ಹಾಕಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗೋದ್ರಿಂದ ಈ 4 ಗುರುವಾರಗಳು ಈ ಹೂವನ್ನು ಖರೀದಿ ಮಾಡಿ ಶುಕ್ರವಾರ ನೀವು ಈ ಮಾಲೆನ ಹಾಕ್ಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಎಂಥದೇ ಸಮಸ್ಯೆಗಳಿಂದ ನೀವು ಖಂಡಿತವಾಗ್ಲೂ ಆಚೆ ಬರೋದಕ್ಕೆ ತಾಯಿ ನಿಮಗೆ ಅನುಗ್ರಹ ಮಾಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ, ನಿಮಗೆ ಸರಿ ಅನ್ಸಿದ್ರೆ ಮಾತ್ರ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಕೆಲವೊಂದನ್ನು ನಾವು ಹೇಳ್ಕೊಡೋದು ನಮ್ಮ ಕರ್ತವ್ಯ, ಮಾಡ್ಕೊಳ್ಳೋದು ಬಿಡೋದು ನಿಮಗೆ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ. ನಾವು ಮಾಡೋದ್ರಿಂದ ನಮಗೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ನಾವು ಒಳ್ಳೆಯದನ್ನು ಮಾಡಿದಾಗ ಖಂಡಿತವಾಗ್ಲೂ ಅದರಲ್ಲಿ ಪೂರ್ಣ ಪ್ರಮಾಣದ ಪ್ರತಿಫಲ ಖಂಡಿತವಾಗ್ಲೂ ಸಿಗುತ್ತೆ. ಅದರಲ್ಲೂ ಮಹಾಲಕ್ಷ್ಮೀ ದೇವಿಗೆ ತುಂಬ ಇಷ್ಟಪಡುವಂಥ ಮಲ್ಲಿಗೆ ಹೂವಿನ ಹಾರ ಇದು ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆನ ನಿಮಗೆ ದೂರ ಮಾಡುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸ್ಕೊಟ್ಟಿದ್ದೀನಿ. ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.